ಅಮ್ಮೋರೇ, ನಾಳೆ ಹೇಗೋ ಕಲ್ಯಾಣೋತ್ಸವ ಇದೆಯಲ್ಲಮ್ಮ. ಹಬ್ಬದ ಹೊತ್ತಿಗೆ ಬಂದಿರೋ ಅತಿಥಿನ ಹೋಗಿ ಅಂತ ಹೇಳ್ಬಾರ್ದು. ಪೂಜೆ ಆದ್ಮೇಲೆ ಹೋಗ್ಬೋದಲ್ವಾ? ಇಲ್ಲ ವಾಣಿ, ನಮ್ ಹಬ್ಬಗಳನ್ನ US ಅಲ್ಲಿ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಇದೇನ್ ದೊಡ್ಡ ಮ್ಯಾಟ್ರ್ ಅಲ್ಲ. ಅವ್ನು ಹೋಗ್ಲಿ ಬಿಡು ವಾಣಿ. ಪ್ರೀತಿ, ಬೇರೆಯವ್ರ ಮಧ್ಯೆ ಕೂತು ಚಪ್ಪಾಳೆ ತಟ್ಟೋದಕ್ಕೂ ನಮ್ಮವ್ರ ಮಧ್ಯೆ ಕೂತು ಪೂಜೆ ಮಾಡೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆಯಮ್ಮ. ಇರ್ಲಿ ಬಿಡಮ್ಮ. ವಾಟ್ ಡು ಯು ಸೇ ರಿಷಿ? ಮೇಡಮ್ ಪರ್ಮಿಷನ್ ಕೊಟ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ರಾಹುಲ್. ನಿನ್ನ ವರ್ಕ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ರಿಷಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾರಪ್ಪ, ಸ್ವಲ್ಪ ರೆಸ್ಟ್ ತಗೋ. ಸರಿ ಸರ್. ಅಷ್ಟು ಕಷ್ಟಪಟ್ಟು ನಾವು ಕರ್ಕೊಂಡ್ ಬಂದ್ರೆ ನೀನೇನೋ ಅವ್ರನ್ನ ಕಳ್ಸೋದಕ್ಕೆ ಅಷ್ಟೊಂದು ಆತ್ರ ಬೀಳ್ತಿದ್ಯಲ್ಲ. ಆದ್ರೆ ಏನ್ ಮಾಡೋದು? ಏನೋ ಪ್ರಯೋಜನ ಇಲ್ಲದೆ ಹೋಯ್ತು. ಏಯ್, ಇರೋ ನಿಜ ಹೇಳ್ದೆ ಯಾಕೆಷ್ಟೊಂದು ನಾಟಕ ಆಡಿದ್ರಿ? ನನ್ಗೆ ಯಾಕೆಷ್ಟೊಂದು ಟೆನ್ಷನ್ ಕೊಟ್ರಿ? ನಿನ್ನ ಅಳಿಸ್ಬೇಕು ಅಂತ. ನನ್ ತಂಟೆಗ್ ಬರ್ದಿರೋ ಹಾಗೆ ನಿನ್ ಬಾಯಿಗೆ ಬೀಗ ಹಾಕೋಕೆ. ಇವತ್ತು ಅಮ್ಮೋರ್ ಮುಂದೆ ನಾನ್ ನಿಜ ಹೇಳ್ಬಿಡ್ತೀನೇನೋ. ಏನ್ ಮಾಡೋದೋ, ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ತುಂಬಾ ಭಯ ಪಡ್ತಿದ್ದೆ ಅನ್ಸುತ್ತೆ ಅಲ್ವಾ ನೀನು? ಅದೇ ಭಯ ಇನ್ ಮುಂದೆ ನಿನ್ ದಿನಚರ್ಯ ಆಗುತ್ತೆ. ಈ ಕೇಳೋ, ಹಾಡ್ ಹಗ್ಲೆ ನಕ್ಷತ್ರ ನೋಡೋ ಅದೃಷ್ಟ ಇನ್ಮೇಲೆ ನಿಂದಾಗುತ್ತೆ. ಇದ್ದೇ ನಡೆಯೋದು. ಸಿದ್ಧವಾಗಿರು, ಸಿದ್ಧವಾಗಿರು. ರಿಷಿ, ಹಾಯ್ ಪ್ರೀತಿ. ಏಯ್, ನೀನ್ ಇಲ್ಲಿಗೆ ಯಾಕೆ ಬಂದೆ? ಅಂದ್ರೆ ನಿನ್ ಕೈಲೂ ನಿಮ್ಮ ಅಣ್ಣನ ಕೈಲೂ ಅಲ್ಲೇ ಸುತ್ತೋಗ್ಬೇಕಿತ್ತ? ನೋಡು, ನೀನ್ ಏನ್ ಆಗ್ತೀಯೋ ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ಈ ಮನೇಲಿ ಮಾತ್ರ ಇರಬಾರ್ದು ನೀನು. ಪ್ಲೀಸ್ ಪ್ರೀತಿ, ಈ ಥರ ಮಾತಾಡ್ಬೇಡ. ನೀನ್ ನನ್ನ ಬೇಡ ಅಂತ ಹೇಳಿದ್ರು ನನಗ್ ಮಾತ್ರ ನೀನೇ ಬೇಕು ಅನ್ನಿಸ್ತದೆ ಪ್ರೀತಿ. ಆ ದೇವ್ರು ನಮ್ಮಿಬ್ರು ಒಂದ್ ಮಾಡ್ಬೇಕು ಅನ್ಕೊಂತಿದ್ದಾನೆ. ಅದಕ್ಕೇನೆ ರಾಹುಲ್ ಜೊತೆ ನಿನ್ ಮದುವೆ ನಿಂತೋಗಿದ್ದು ಪ್ರೀತಿ. ಏಯ್, ನನ್ನ ಅದೃಷ್ಟನ ನಿನ್ನ ಅದೃಷ್ಟ ಅನ್ಕೊಂಡು ಅದನ್ನೇ ಪ್ರೇಮದ ಸಂಕೇತ ಅಂತ ಅನ್ಕೋಬೇಡ. ಅವತ್ತೇನೆ ನಿನ್ಗೆಲ್ಲ ಕ್ಲಿಯರ್ ಆಗಿ ಹೇಳಿದ್ಮೇಲೂ ಕೂಡ ಇನ್ನೂ ಯಾಕೆ ನನ್ ಹಿಂದೆ ಬಿದ್ದಿದ್ಯಾ? ನನ್ನ ಮನಸ್ಸನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಆನ್ಸರ್ ಸಿಗುತ್ತೆ ಪ್ರೀತಿ. ಅಷ್ಟು ಟೈಮು ಪೇಷನ್ಸು ನನಗಿಲ್ಲ. ಅವ್ರು ಬಾ ಅಂದ ತಕ್ಷಣ ಆಸೆ ಪಟ್ಟು ಏನೋ ಸಿಗತ್ತೆ ಅಂತ ಬಂದ್ಬಿಟ್ಟೇನೋ. ಸಾವನ್ನೇ ಹುಡ್ಕೊಂಡ್ ಬಂದಿದ್ಯಾ ಅಂತ ನಿನಗ್ ಗೊತ್ತಾಗ್ತಿಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಇಲ್ದಿದ್ರೆ ಈ ಸಲ ನನ್ನ ಅಣ್ಣ ಮಿಸ್ ಮಾಡಿದ್ರು ನಾನ್ ಮಿಸ್ ಮಾಡಲ್ಲ. ಸರಿ ಪ್ರೀತಿ, ನೀನಿಷ್ಟು ನನ್ನ ಹೇಟ್ ಮಾಡ್ತಿದ್ಯಾ ಅಂದ್ಮೇಲೆ ನಾನ್ ನಿನ್ನ ಬಲವಂತ ಮಾಡೋದು, ರಿಕ್ವೆಸ್ಟ್ ಮಾಡೋದು ಇದೆಲ್ಲ ಬೇಡ ಅನ್ಸುತ್ತೆ. ನಾನು ಹೋಗ್ತೀನಿ.
ನೀನ್ ಹೇಳ್ದಾಗೆ ನಾನು ಇಲ್ಲಿಂದ ಹೋಗ್ತೀನಿ. ಆದ್ರೆ ಹೋಗೋಕ್ಕೂ ಮುಂಚೆ ವಾಗ್ದೇವಿ ಮೇಡಮ್ ಅವ್ರ ಹತ್ರ ಹೋಗಿ ನಮ್ ಲವ್ ಬಗ್ಗೆ, ನನ್ ಕಿಡ್ನಾಪ್ ಬಗ್ಗೆ ಎಲ್ಲನೂ ಅವ್ರ ಹತ್ರ ಹೇಳಿ ಆಮೇಲೆ ಹೋಗ್ತೀನಿ. ಏನು ನನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಅಲ್ಲ, ಸರಸು ಮತ್ತೆ ರಾಹುಲ್ಗೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿ ಮಾಡಿದ್ ನೀನೇ ನನ್ ಕೊಲೆ ಮಾಡ್ಬೇಕು ಅನ್ಕೊಂಡೆ. ನಾನ್ ಯಾರು ಅಂತಾನೆ ಗೊತ್ತಿಲ್ದೇ ಅವರು ನನ್ನ ಕಾಪಾಡಿದ್ರು. ಏ ಲೂಸು, ನೀನ್ ಕಾಪಾಡಿದ್ದು ನನ್ ಮೇಲೆ ರಿವೆಂಜ್ ತಗೊಳಕ್ಕೆ ಹೊರತು ನಿನ್ ಮೇಲೆ ಸಿಂಪತಿನೂ ಅಲ್ಲ, ಯಾವ ಕನ್ಸನೂ ಅಲ್ಲ. ಕಾರಣ ಏನೇ ಆಗಿರ್ಬೋದು, ನನಗ್ ಅವ್ರು ಹೆಲ್ಪ್ ಮಾಡಿದ್ರು, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಷ್ಟು ಒಳ್ಳೆ ಜೋಡಿನ ದೂರ ಮಾಡಿ ರಾಹುಲ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ಯೋ ಏನೋ. ನಿನ್ಗ ಆ ಚಾನ್ಸೂ ಇಲ್ಲ, ನಾನ್ ಬಿಡೋದೂ ಇಲ್ಲ. ನೀನ್ ಏನಾದ್ರೂ ನನಗೆ ತೊಂದರೆ ಕೊಡಕ್ ನೋಡ್ದೆ ಅನ್ಕೋ, ಕತೆ ಎಲ್ಲ ಫ್ಲಾಶ್ ಕಟ್ಟಲ್ಲಿ ಮೇಡಮ್ ಮುಂದೆ ಇರುತ್ತೆ, ಪ್ರೂಫ್ ಸಮೇತ. ಮೈಂಡ್ ಇಟ್. ಅಯ್ಯೋ, ಸರಿಯಾಗಿ ಕೂತ್ಕೊಳ್ಳಿ, ಅಲ್ಲಾಡ್ಬೇಡಿ. ಮಾಡಿದ ತಪ್ಪು ಅಂತ ಗೊತ್ತಿದ್ರು ಆ ರುದ್ರ ನಿಮ್ ಮೇಲೆ ಕೈ ಮಾಡ್ತಾನಲ್ಲ. ನಿಜ ಹೇಳ್ದೆ ಇದ್ದಿದ್ದಕ್ ಸರಿ ಹೋಯ್ತು, ಇಲ್ದಿದ್ರೆ ಇಷ್ಟೊತ್ತಿಗೆ ಪ್ರೀತಿ, ಅಭಿ, ಅಮ್ಮೋರ್ ಕೋಪಕ್ ಬಲಿ ಆಗ್ತಿದ್ರು. ರಾಹುಲ್ ಅವರೇ, ಅವ್ರ ಕತೆ ಬಿಟ್ಟಾಕು. ನೀನ್ ಕೊಡ್ತಿರೋ ಟ್ರೀಟ್ಮೆಂಟ್ಗೆ ನಾನ್ ಬಲಿ ಆಗ್ತಾ ಇದ್ದೀನಿ. ಏನ್ರಿ ಹಾಗೆಲ್ಲ ಮಾತಾಡ್ತೀರಾ? ಯಾವಾಗ ಏನ್ ಹೇಳ್ಬೇಕೋ ಗೊತ್ತಿಲ್ವಾ? ಸರ್ಸು ಉರಿ ಆಗ್ತಿದೆ. ಸರ್ಸು ಉರಿ ಒಳ್ಳೇದೆ ಬಿಡಿ, ಆಮೇಲೆ ಕಡಿಮೆ ಆಗತ್ತೆ. ಏನು ತಮಾಷೆ ಮಾಡ್ತಾ ಇದೀಯಾ? ಅಲ್ಲ, ನಮ್ ಊರವ್ರ ತೋರೋ ಮಮಕಾರ. ಓಹೋ, ಹೌದಾ? ಮಾತಾಡೋದನ್ ಚೆನ್ನಾಗೇ ಕಲ್ತಿದ್ಯಾ ನೀನು. ಏನೋ ಎಲ್ಲ ನಿಮ್ ದಯೇನೆ. ಸ್ವಲ್ಪ ತಡ್ಕೊಳ್ಳಿ. ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ವಾಣಿ ವಿಷಯದಲ್ಲಿ ನಮ್ ದೊಡ್ಡ ನನ್ನ ಸೊಸೆ ಇರುವಾಗ ಇನ್ನು ಇದ್ರಾಗಕ್ಕೆ ಏನಿದೆ? ಏನ್ರಿ ಹಾಗ್ ನೋಡ್ತಿದ್ದೀರಲ್ಲ? ನಿನ್ ಹೆಸರು ಸರಸು ಅಂತ ಇಡ್ದೆ ಸತ್ಯಭಾಮ ಅಂತಿರ್ಬೇಕಿತ್ತು. ಯಾಕೋ? ಯಾಕೆ ಅಂದ್ರೆ ಏನು? ನರಕಾಸುರನ ವಧೆ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಹೀಗೆ ಗಾಯ ಆದಾಗ ಅಲ್ಲಿ ಸತ್ಯಭಾಮ ಬಿಲ್ಲನ್ನ ಹಿಡ್ಕೊಂಡು ಯುದ್ಧ ಮಾಡಿದ ಹಾಗೆ ಇವತ್ತು ನೀನ್ ನನ್ನನ್ನ ಕಾಪಾಡಿ ಕರ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ಈ ವೀರನಾರಿ ಹೆಸರು ಸತ್ಯಭಾಮ ಅಂತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಅಯ್ಯೋ ದೇವ್ರೆ,
ಫೋನಲ್ಲಿ ಪೊಲೀಸ್ ಕಾರ್ದು ಶಬ್ದ ಮಾಡಿ ಹೆದರ್ಸ್ದೆ ಅಷ್ಟೇ. ಇದ್ರಲ್ಲಿ ವೀರತ್ವ ಎಲ್ಲಿದೆ? ನನ್ ಮುಖ. ಆಯುಧ ಇಲ್ದೇನೆ ಎದುರಿಗಿರೋರ್ನ ಎದುರಿಸೋದು, ಓಡ್ ಹೋಗೋ ಹಾಗೆ ಮಾಡೋದು ಕೂಡ ವೀರತ್ವನೇ. ನಾನೇನೋ ಬರೀ ಮಾತಷ್ಟೇ ಆಡೋದು, ನೀವ್ ಮಾತ್ರ ಮೋಡಿನೇ ಮಾಡ್ಬಿಡ್ತೀರಾ. ಏನು? ನಾನ್ ಮೋಡಿ ಮಾಡ್ತೀನ? ನನಗೇನಾದ್ರೂ ನಿಜವಾಗ್ಲೂ ಮೋಡಿ ಮಾಡೋಕ್ ಬಂದಿದ್ರೆ ಫಸ್ಟ್ ನೈಟ್ ದಿನ ಮೇಡಮ್ ಕೋಪ ಎಲ್ಲ ಹೋಗೋ ಹಾಗೆ ಮಾಡ್ಬಿಡ್ತಿದ್ದೆ. ಅಯ್ಯೋ, ಮತ್ತೆ ಶುರು ಮಾಡ್ಬಿಟ್ರಾ? ಇದ್ ಬಿಟ್ರೆ ಇನ್ನೇನು ಬರಲ್ವಾ ನಿಮ್ಗೆ? ನನಗೇನ್ ಬರಲ್ಲ, ನೀನ್ ಕಲ್ಸ್ಕೊಡ್ತೀಯಾ? ನಿಮ್ಮನ್ನ ಏಯ್! ನೀನಿಲ್ದೆ ಹೋದ್ರೆ ಹೇಗಾಗುತ್ತಕ್ಕ? ಇದ್ದಕ್ಕಿದ್ದ ಹಾಗೆ ತೀರ್ಥಯಾತ್ರೆ ಅಂತ ಹೊರಟ್ಬಿಟ್ಟೆ. ಆದಷ್ಟು ಬೇಗ ದರ್ಶನ ಮುಗಿಸಿ ಬಂದ್ಬಿಡು. ನೀನಿಲ್ದೆ ಹೋದ್ರೆ ನನಗ್ ಕೈ ಕಾಲೇ ಆಡೋದಿಲ್ಲ ಅಕ್ಕ. ಹ. ಪ್ರೀತಿ ಅವರೇ, ನಿಮ್ ಋಷಿ ಅವರೆಲ್ಲಿ? ಊಟಕ್ಕೆ ಬರ್ಲಿಲ್ಲ? ನನ್ ಋಷಿ ಅಂದ್ರೆ? ಅಂದ್ರೆ ಅವರು ನಿನ್ ಫ್ರೆಂಡೇ ಅಲ್ವಾ? ನನ್ಗ್ ಸಾಕು. ಏನ್ ಪ್ರೀತಿ ಇದು? ನಿನ್ಗೋಸ್ಕರ ನಾನ್ ವೇಟ್ ಮಾಡ್ತಿದ್ರೆ ನನ್ಗೆ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಇದನ್ನೇನಾದ್ರೂ ಹಾಸ್ಟೆಲ್ ಅನ್ಕೊಂಡ್ಯಾ? ಒಬ್ರನ್ನೊಬ್ರು ಕರ್ಕೊಂಡ್ ಬರೋದಕ್ಕೆ? ನಿನ್ನ ಫ್ರೆಂಡ್ ಅಂದ್ಮೇಲೆ ನೀನೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಲ್ವಾ ಪ್ರೀತಿ? ಯಾ ಆಂಟಿ, ಯಾ. ವಾಣಿ, ಬೇರೆಯವ್ರು ಸರ್ವ್ ಮಾಡ್ತಾರೆ, ನೀನ್ ಬಂದು ಕೂತ್ಕೋ. ಪರವಾಗಿಲ್ಲ ಅಮ್ಮೋರೆ, ನಿಮ್ಗೆಲ್ಲ ಬಡ್ಸದ್ ಮೇಲ್ ಕೂತ್ಕೋತೀನಿ. ನಮ್ ಕುಟುಂಬದವರೆಲ್ಲ ಸೇರಿ ಊಟ ಮಾಡೋಣ ಅಂತ ನಾವು ಆಸೆ ಪಡ್ತಾ ಇದ್ರೆ ನೀನೇನಮ್ಮ ಹೀಗ್ ಮಾತಾಡ್ತಾ ಇದೀಯಾ? ಡ್ಯಾಡಿ ಕೋಪ ಬರಕ್ ಮುಂಚೆ ಕೂತ್ಕೋ ವಾಣಿ, ಕೂತ್ಕೋ ಕೂತ್ಕೋ. ಕೂತ್ಕೋ.
ಈ ಸಾಂಬಾರಪ್ಪ ಪ್ರೀತಿ, ಈ ಸಾಂಬಾರ್ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ನೀನ್ ತಿನ್ನು ರಿಷಿ. ನಾನೇ ಹಾಕೋತೀನಿ. ಪ್ರೀತಿ ಬಗ್ಗೆ ನಿಂಗೆ ತುಂಬಾ ಗೊತ್ತಿದೆ ಅನ್ಸುತ್ತೆ ಬ್ರೋ. ಯಾ ಬ್ರೋ, ಅವಳ ಬಗ್ಗೆ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಅದೆಲ್ಲ ಬೇಕಿತ್ತಾ? ತಿಂದಾದ್ಮೇಲೆ ಮಾತಾಡ್ಬೋದಲ್ಲ. ಅಮ್ಮೋರೆ, ಸ್ವಲ್ಪ ಇರಿ ಅಮ್ಮ. ಯಾಕ್ ವಾಣಿ, ಏನಾಯ್ತು? ಅಮ್ಮೋರ್ಗೆ ಇಷ್ಟ ಅಂತ ಒಂದ್ ಸಾಂಬಾರ್ ಮಾಡಿದ್ದೆ, ಅದನ್ನ ತಂದ್ಬಿಡ್ತೀನಿ. ಅಮ್ಮೋರೆ, ಇದ್ ನಿಮ್ಗಿಷ್ಟ ಅಲ್ವಾ ಅಮ್ಮ? ಸಾಕು, ನೀನು ಹೋಗಿ ಕೂತ್ಕೊಂಡು ತಿನ್ನು. ಹ. ಮಾವ, ನಿಮ್ಗೆ? ನನಗೇನು ಬೇಡಮ್ಮ, ನೀನ್ ಹೋಗಿ ಕೂತ್ಕೋ, ಹೋಗು ಹೋಗು. ಹ್ಮ್. ಇವತ್ತೆಲ್ರಿಗೂ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ವಾಣಿ ರಾಹುಲ್ ಮದುವೆ ಆದ ದಿವಸದಿಂದನು ಯಾವ್ದಾದ್ರೂ ಒಂದು ಸಮಸ್ಯೆ ಬರ್ತಾನೇ ಇದೆ. ಅದಕ್ಕೆ ಕಾರಣಗಳು ಏನ್ ಬೇಕಾದ್ರೂ ಇರಬಹುದು. ಇವರಿಬ್ಬರಿಗೆ ನಡಿಬೇಕಾದಂತ ಶೋಭನಾ ಕಾರ್ಯ ಕೂಡ ನಿಂತೋಯ್ತು. ಇವತ್ತಿನಿಂದ ಯಾವ ವಿಘ್ನಗಳು ಬರಬಾರ್ದು ಅಂತ ನಾಳೆ ನಮ್ಮನೇಲಿ ನಡೆಯೋ ಅದ್ದೂರಿಯಾದ ಸಂಭ್ರಮದಲ್ಲಿ ರಾಹುಲ್ ಮತ್ತೆ ವಾಣಿನ ಹಸೆಮಣೆ ಮೇಲೆ ಕೂರ್ಸೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಇವರಿಬ್ರ ಕೈಯಲ್ಲೂ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನಾದ್ರೂ ಅಭ್ಯಂತರಗಳಿದ್ರೆ ಹೇಳಬಹುದು. ಮಾಡೋ ಕೆಲಸ ಒಳ್ಳೇದಿರ್ಬೇಕಾದ್ರೆ ಅದರಲ್ಲಿ ಅಭ್ಯಂತರ ಏನಿರುತ್ತೆ ರಾಹುಲ್? ನನಗೊಪ್ಪಿಗೆ ಇದೆ ಅಂತ ಹೇಳು. ಒಳ್ಳೇದು. ಏನಾಯ್ತು ವನಜ? ನಥಿಂಗ್ ಮೇಡಮ್, ಹೊಟ್ಟೆ ತುಂಬಿದೆ. ಐ ಹ್ಯಾಡ್ ಎನಫ್.